ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಈ ಶ್ರಾವಣ ಮಾಸ ಪ್ರಾರಂಭ ಆದಾಗ ಒಂದಿಬ್ರು ಮೂವರು ಫ್ರೆಂಡ್ಸು ತುಂಬ ದಿವಸದಿಂದಾನೇ ಹೇಳ್ತಾ ಇದ್ರು, ಶ್ರಾವಣ ಮಾಸ ಬಂದ್ಬಿಡತ್ತೆ, ಇನ್ನು ನೆಕ್ಸ್ಟ್ ನಾನ್ ವೆಜ್ ತಿನ್ನಕ್ಕೆ ಹೋಗಲ್ಲ ಅಂತ. ಬಟ್ ಇನ್ನೊಬ್ರು ತುಂಬ ನಂಬಿಕೆ ಇರುವಂಥದ್ದು, ಶ್ರಾವಣ ಮಾಸದಲ್ಲಿ ಇವೆಲ್ಲವೂ ಕೂಡ ನಾನು ಅವಾಯ್ಡ್ ಮಾಡಿದೆ ಅಂತಂದರೆ ನಾನೇನು ಅಂದ್ಕೊಳ್ತೀನಿ ಅದಾಗತ್ತೆ ಅಂತ. ಸೊ ಶ್ರಾವಣ ಮಾಸ ಅಷ್ಟೊಂದು ಪವರ್ಫುಲ್ ಅನ್ನೋಂಥದ್ದು ಇರುತ್ತಾ ಗುರುಗಳೇ? ನಾವೇನು ಅಂದ್ಕೊಳ್ತೀವಿ ಅಥವಾ ನಾವೇನು ಸಂಕಲ್ಪ ಮಾಡ್ಕೊಳ್ತೀವಿ ಅವೆಲ್ಲವೂ ಕೂಡ ಫುಲ್ಫಿಲ್ ಆಗಬೇಕು ಅಂತಂದರೆ ಈ ನಾನ್ ವೆಜಿಟೇರಿಯನ್ಸ್ ಯಾರು ಇರ್ತಾರೆ ಅವ್ರು ಅದನ್ನು ತ್ಯಜಿಸೋದ್ರಿಂದ ಖಂಡಿತ ಸಾಧ್ಯ ಆಗುತ್ತಾ, ಹೇಗೆ? ಸೊ ವೆಜಿಟೇರಿಯನ್ಸ್ಗೆ ಇದ್ರ ಬಗ್ಗೆ ಏನು ಯೋಚನೆನೇ ಇಲ್ಲ, ಬಟ್ ನಾನ್ ವೆಜ್ ತಿನ್ನೋರಿಗೆ ನೀನು ಅವಾಗ ತಿನ್ಬಿಟ್ಟಿದ್ಯಾ ಅದಕ್ಕೆ ಆಗಲಿಲ್ಲ. ಸೊ ಈ ಥರ ಒಂದು ಡಿಸ್ಕಷನ್ ಆಗ್ತಾ ಇರುತ್ತೆ. ಅವ್ರೇನಾದರೂ ಅದನ್ನು ಅವಾಯ್ಡ್ ಮಾಡಿದ್ರೆ ಶ್ರಾವಣ ಮಾಸದ ಪೂರ್ಣ ಫಲ ಅವ್ರಿಗೆ ಸಿಗುತ್ತಾ, ಹೇಗೆ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಭಗವಂತನ ಲೆಕ್ಕದಲ್ಲಿ ಎಲ್ಲವೂ ಶುದ್ಧವೇ. ಈಗ ಸೋಮವಾರ, ಮಂಗಳವಾರ, ಬುಧವಾರ ಅಂತೀವಿ, ಬಿಸಿಲಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತಾ? ನಾವು ಅದಕ್ಕೆ ಕೊಟ್ಕೊಂಡಿದ್ದೀವಿ, ಆ ಧರ್ಮ ಗ್ರಂಥಗಳಂತ ಬರ್ಕೊಂಡಿದ್ದೀವಿ. ಈ ಪ್ರಕೃತಿಗೆ ಅದು ಯಾವುದೂ ಬೇಡ. ಪ್ರಕೃತಿಗೆ ನೀವು ಪ್ರಕೃತಿ ಜೊತೆಗೆ ಸಂಬಂಧವನ್ನು ಬೆಸುಗೆ ಮಾಡಿಕೊಳ್ಳೋದು. ಈಗ ನೀವು ಅಂದ್ರಲ್ಲ ನಾನ್ ವೆಜ್ ತಿನ್ನೋಂಥವ್ರಿಗೆ ಇದು ಹೇಗೆ ತೆಗೆದುಕೋಬೇಕು ಅಂತಂದರೆ, ನಮಗೆ ಬಹುಶಃ ಅನಾರೋಗ್ಯವಾಗಿದ್ದರೆ, ಒಂದು ವಾರದ ಕಾಲ ಅಡ್ಮಿಟ್ ಆಗಿದ್ದರೆ ವೈದ್ಯರ ಬಳಿ, ಅವರು ಒಂದಷ್ಟು ಗ್ಲುಕೋಸು, ಇಂಜೆಕ್ಷನ್ನು, ಟ್ಯಾಬ್ಲೆಟ್ಸ್ ಇವೆಲ್ಲ ಕೊಟ್ಟಿರ್ತಾರೆ. ಅದರ ಜೊತೆಗೆ ಒಂದಷ್ಟು ಆಹಾರದ ಪಥ್ಯವನ್ನು, ಎಳನೀರು, ಆಮೇಲೆ ರಾಗಿ ಗಂಜಿ, ಈ ರೀತಿ ಏನನ್ನ ಹೇಳಿರ್ತಾರೆ ಆಸ್ಪತ್ರೆ ಇರುವಾಗ. ಹಾಗೆ ನೀವು ಆಸ್ಪತ್ರೆಯಿಂದ ಬಿಡುಗಡೆಗೊಂಡು ಮನೆಗೆ ಬಂದಾಗ ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಅಲ್ಲೂ ಒಂದು 15 ದಿನಗಳ ಕಾಲ ಮತ್ತು ಸ್ವಲ್ಪ ಒಂದಷ್ಟು ಮಾತ್ರೆಗಳು, ಪಥ್ಯ ಪ್ರಾರಂಭ ಇರುತ್ತೆ. ಆ ಪಥ್ಯ ಇದೆಯಲ್ಲ, ನಿಧಾನಕ್ಕೆ ನೀವೇ ಆಲೋಚನೆ ಮಾಡಿ. ಆ ಪಥ್ಯ ವೈದ್ಯರು ಯಾಕೆ ಹೇಳಿದಂದರೆ ನಿನ್ನ ಆರೋಗ್ಯ ಸರಿ ಹೋಗಲಿ ಅಂತ. ಮತ್ತು ನೀನು ಅದು ಇದು ಮತ್ತೊಂದು ಇನ್ನೊಂದು ತಿಂದು ಇನ್ಫೆಕ್ಷನ್ ಆದರೆ ಇನ್ನೊಂದು ಸ್ವಲ್ಪ ಜಾಸ್ತಿ, ಒಟ್ಟಾರೆ ನಿನ್ನ ದೇಹಕ್ಕೆ ತೊಂದರೆ ಆಗುವ ಸಾಧ್ಯತೆ ಇರುತ್ತೆ. ಆರೋಗ್ಯದಲ್ಲಿ ಮತ್ತು ಏರುಪೇರು, ಅನಾರೋಗ್ಯಕ್ಕೆ ಮತ್ತು ತುತ್ತಾಗುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿಯೇ ವೈದ್ಯರು ಪಥ್ಯ ಇಟ್ಟರೆ, ನನಗೇನು ಅವೆಲ್ಲ ಇಲ್ಲ ಅಂತ ತಗೊಂಡ್ರೆ ಅದು ಅವರಿಗೆ ಬಿಡುತ್ತದೆ. ಹಾಗೆಯೇ ನಿಮಗಾಗಿ ಈ ಒಂದು ಶ್ರಾವಣ ಮಾಸ ಪಥ್ಯ ಅಂದ್ಕೊಳ್ಳಿ. ಪಥ್ಯ ಅಂದುಕೊಂಡಾದರೂ ಕನಿಷ್ಠ ಪಕ್ಷ ಒಂದಷ್ಟು ದಿನಗಳು ಪ್ರಾಣಿಗಳು ಬದುಕೊಳ್ತವ, ಅದಕ್ಕೊಂದಷ್ಟು ಅವಕಾಶ ಕೊಟ್ರಾ ಅನ್ನೋದು ಒಂದು ಕಡೆ. ಆದರೆ ಎರಡನೇದು, ನಿಮ್ಮ ಕೆಲಸಗಳು ಯಾವುದು ಆಗಬೇಕು ಅಂತಿತ್ತು ಅದು ಬಹುಶಃ ಅರ್ಧಕ್ಕೋ ನಿಂತಿದ್ರೇನೋ ಒಂದು ಸಂಕಲ್ಪ ಮಾಡಿಕೊಳ್ಳಿ. ಈಗ ಯಾರೋ ಒಬ್ಬ ಪರೀಕ್ಷಾರ್ಥಿಯ ವಿದ್ಯಾರ್ಥಿ ಪರೀಕ್ಷೆಯ ಸಮಯ ಬಂದಿದೆ ಅಂತಂದರೆ ಅವನ ಮನೆಯಲ್ಲೇ ಕೂತ್ಕೊಂಡು ಓತ್ಲ ಹೊಡಿತಿರ್ತಾನ. ಪರೀಕ್ಷೆ ಇದೆ 10 ಗಂಟೆಗೆ, ಅವನು ಹಾಲ್ ಟಿಕೆಟ್ ತಗೊಂಡು ಹೋಗ್ಬೇಕಾ, ಮನೆಯಲ್ಲಿ ಕೂತ್ಕೊಂಡು ಟಿ ವಿ ನೋಡ್ಕೊಂಡಿರ್ಬೇಕು. ಹಾಗೆ ಶ್ರಾವಣ ಮಾಸ ಅಂತಂದರೆ ನಿಮ್ಮ ಪರೀಕ್ಷಾ ದಿನ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾವುದಕ್ಕೆ ನೀವು ಮಾಡೋ ವ್ಯವಹಾರ ವ್ಯಾಪಾರಕ್ಕೆ ನಾನು ಶೀಘ್ರವಾಗಿ ನಿಮ್ಗೆ ಅರ್ಥ ಆಗಲಿಕ್ಕೆ ಒಂದೊಂದು ಉದಾಹರಣೆ ಕೊಡ್ತಿರ್ತೀನಿ. ಹಾಗೆ ಪರೀಕ್ಷಾ ದಿನಗಳು ಈ ಶ್ರಾವಣ ಮಾಸ. ನಿಮಗೆ ನೀವೇನು ಮಾಡ್ತೀರೋ ಅದು ಈ ತಿಂಗಳಲ್ಲಿ ನೀವು ಎಷ್ಟು ಪ್ರಯತ್ನಪಟ್ಟು ಸೇವೆಗಳು ನಿಮಗೆ ಸಂಬಂಧಪಟ್ಟಾಗೆ ಮಾಡಿರ್ತೀರೋ ಅದು ನೆಕ್ಸ್ಟ್ ತಿಂಗಳಲ್ಲೇ ಪ್ರತಿಫಲ, ರಿಸಲ್ಟ್ ಹೆಂಗೆ ಬರುತ್ತೆ ನೆಕ್ಸ್ಟು
ಯಾವುದೋ ಒಂದು ಡೇಟ್ಗೆ ಹಾಗೆ ರಿಸಲ್ಟ್ ಕೂಡ ಶೀಘ್ರವಾಗಿ ಸಿಗುತ್ತೆ. ನೀವು ಸ್ವಲ್ಪ ಪಥ್ಯ ಈ ತಿಂಗಳಲ್ಲಿ ಇದ್ದು ಶ್ರೀನಿವಾಸನ ದೇವಸ್ಥಾನಕ್ಕೆ ತಿರುಪತಿಗೆ ನಡ್ಕೊಂಡು ಪಾದಯಾತ್ರೆ ಮಾಡ್ತೀರೋ, ಅಥವಾ ಅಲ್ಲೋಗಿ ಬೆಟ್ಟ ಹತ್ತುತ್ತೀರೋ, ಅಥವಾ ಇಲ್ಲೇ ಒಂದು ಮುಡುಪ ಕಟ್ತೀರೋ, ಅಥವಾ ಶ್ರೀನಿವಾಸನಿಗೆ ಏನಾದರೂ ಒಂದು ಸೇವೆ ಮಾಡಿಸ್ತೀರೋ, ತುಳಸಿ ಮಾಲೆ ಹಾಕ್ತೀರೋ, ಅರ್ಚನೆ ಮಾಡ್ತೀರೋ, ಒಟ್ಟಾರೆಯಾಗಿ ಶ್ರವಣ ನಕ್ಷತ್ರದಂದು ಈ ಮಾಸ ಪ್ರಾರಂಭವಾದಾಗ ಶ್ರಾವಣ ಮಾಸ ಅಂತ ಕರೆದ್ವಿ. ಶ್ರೀನಿವಾಸನ ಆವಿರ್ಭಾವವಾಗಿರುವ ನಕ್ಷತ್ರ ಅಂದರೆ ಶ್ರೀನಿವಾಸ ಬಹುಶಃ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟ ಎನರ್ಜಿ ಜಾಸ್ತಿ ಇರುತ್ತೆ ಅಂತ. ಅಂತಹ ಎನರ್ಜಿ ಜಾಸ್ತಿ ಇರುವಾಗ ನೀವೇನು ಮಾಡ್ಕೋಬೇಕು ಅಂತಂದರೆ, ನೀವು ಬೆಳೆ ಬೆಳೆದು ಬಿಟ್ಟಿದ್ದೀರಿ, ಬೆಳೆ ಬೆಳೆದ ಮೇಲೆ ಸುಮಾರು ಅಂತಂದರೆ ಒಂದು 100 ಮೂಟೆ ಕಡಲೆಕಾಯಿ ಆಗುತ್ತೆ ಅಂತಂದರೆ, ಬಿಡು ನೋಡೋಣ ಅದಲ್ಲೇ ಇರಲಿ ಅಂತೇಳಿ, ಗಿಡದಲ್ಲಿ ಇರಲಿ ಅಂತ ಒಂದು 6 ತಿಂಗಳು ಇರಲಿ ಆಮೇಲೆ ನೋಡೋಣ ಅಂತೀರಿ ನೀವು. ಎಷ್ಟು ಚೆನ್ನಾಗಿ ಅದಕ್ಕೆ ಸಂಬಂಧಪಟ್ಟ ದಿನಗಳಲ್ಲಿ ಬೇಗ ಮನೆಗೆ ತರ್ತೀರಿ. ಹಾಗೆಯೇ ಶ್ರಾವಣ ಮಾಸ ನಿಮ್ಮ ಬದುಕನ್ನು ಉಜ್ವಲ ಬದುಕನ್ನಾಗಿ ಮಾರ್ಪಾಟು ಮಾಡಿಕೊಳ್ಳಲು ಕೆಲವೊಂದಿರ್ತವೆ ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ಬದಲಾಯಿಸಿಕೊಳ್ಳಲು ಏನನ್ನ? ನಮ್ಮ ಆರ್ಥಿಕದ ಸ್ಥಿತಿಗತಿಯನ್ನು, ನಮ್ಮ ಆರೋಗ್ಯದ ಸ್ಥಿತಿಗತಿಯನ್ನು, ನಮ್ಮ ಮುಂದಿನ ಜೀವನದ ಸ್ಥಿತಿಗತಿಯನ್ನು ಸರಿಪಡಿಸ್ಕೊಳ್ಳಲಿಕ್ಕೆ ಈ ಶ್ರಾವಣ ಮಾಸದಲ್ಲಿ ಹೇಗಿದ್ದರೂ ಕೂಡ ಇವತ್ತು ನಾಗನಿಗೆ ಸಂಬಂಧಪಟ್ಟ ನಾಗ ಚತುರ್ಥಿ, ನಾಳೆ ನಾಗರ ಪಂಚಮಿ, ಇನ್ನು ಈ ರೀತಿ ಸಾಲು ಸಾಲು ಹಬ್ಬಗಳು ಬರ್ತಾನೆ ಇರ್ತವೆ. ಕೃತಜ್ಞತೆ ಹೇಳಲಿಕ್ಕೂ ಕೂಡ ನಮ್ಮ ಕೈಲಾಗಲಿಲ್ಲ ಅಂತಂದರೆ, ನಮ್ಗೆ ಯಾರಾದರೂ ಸಹಾಯ ಮಾಡಿದ್ರೆ ಎಷ್ಟು ಚೆನ್ನಾಗಿ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಮೌನವಾಗಿ ಭೂಮಿನ ಒತ್ಕೊಂಡಿರ್ತಕ್ಕಂತಹ ನಾಗನಿಗೆ ಒಂದು ಕೃತಜ್ಞತೆ ಹೇಳೋದು ಬೇಡವಾ? ಗೆಜ್ಜೆ ವಸ್ತ್ರವನ್ನು ಇವತ್ತು ದಾನ ಮಾಡುವಂಥದ್ದು. ಇನ್ನು ನೀವು ಈ ಒಂದು ವ್ರತಗಳಲ್ಲಿ ಸ್ವಲ್ಪ ಸಾಧ್ಯವಾದಷ್ಟು ಪಥ್ಯ ಇರುವಂಥದ್ದು. ಇನ್ನು ನಾಗನಿಗೆ ತೆನೆ ಹರಿಯೋದು, ಹುತ್ತಕ್ಕೆ ಸ್ವಲ್ಪ ಪೂಜೆ ಮಾಡ್ಕೊಂಡು ಬರೋಂಥದ್ದು. ಅವನು ಎಲ್ಲಿ ವಾಸ ಮಾಡ್ತಾನೆ ಅಲ್ಲಿ ಒಂದು ಸ್ಮೆಲ್ ಇರುತ್ತೆ ರೀ. ನೀವು ಹೋದರೆ ನೀವು ಹೋಗಿದ್ದ ಸ್ಮೆಲ್ ಸ್ಕ್ಯಾನ್ ಮಾಡ್ಕೊಳತ್ತೀರಿ. ಅದು ಇಷ್ಟೇ ರೀ, ನೀವು ಇನ್ನೇನು ಮಾಡಬೇಡಿ. ತುಂಬ ತೊಗೊಂಡೋಗಿ ನೀರು ಸುರಿದ್ಬಿಟ್ಟು ವರ್ಷಕ್ಕೆ ಒಂದು ಮಂಕ್ರಿ ಹಾಕಿ ಬರಬೇಡಿ. ನೀವು ಅಲ್ಲಿ ಒಂದಷ್ಟು ಹಾಲು, ಅನ್ನ, ಒಂದು ತೆಂಗಿನಕಾಯಿ ಹೊಡೆದಲ್ಲಿ ಇಟ್ಟುಬಿಟ್ಟು 3 ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀರಿ ಅಂತಂದರೆ ಯಾರು ಬಂದಿದ್ದರು ಅಂತ ಹೇಳಿ ಗೊತ್ತಿಡುತ್ತೀರಿ. ಯಾವುದೋ ಒಂದು ಮೂವಿನಲ್ಲಿ ವಿಷ್ಣುವರ್ಧನ್ ಅವರು ಅವರ ವಾಹನದಲ್ಲಿ ಒಂದು ಅನ್ನದ ಬುತ್ತಿ ಇರುತ್ತೆ. ಆ ಅನ್ನದ ಬುತ್ತಿ ಪಾಪ ಅವರು ಇಟ್ಟಿರ್ತಾರೆ. ಅವರು ಸ್ವಲ್ಪ ಕೆಲಸ ಇರ್ದಾಗ ಕೆಳಗಡೆ ಇಳಿದು ಬರೋ ಒಳಗಡೆ ಯಾರೋ ಒಬ್ಬರು ಆ ವಿಷದ ಬಟ್ಲಿಗೆ ಆ ಕಾರ್ ನಿಲ್ಲಿಸಿದ ಕೂಡಲೇ ವಿಷ ಹಾಕ್ಬಿಟ್ಟು ಹೋಗ್ತಾರೆ ಡಬ್ಬಿಗೆ. ಆ ವಿಷ ಹಾಕ್ಬಿಟ್ಟು ಹೋಗಿದ್ದು ಎಷ್ಟು ಚೆನ್ನಾಗಿ ಅವ್ರು ಕಂಡುಹಿಡಿತಾರೆ ಅಂತಂದರೆ, ಹೇಗೆ ಹಿಡಿದ್ರು ಅಂದರೆ ಸ್ಮೆಲ್ ಹಿಡಿದಾಕ್ತಾರೆ. ಅರೆ ಆ ಸ್ಮೆಲ್ಲು ಯಾರೋ ಅಲ್ಲ, ನಮ್ಮಲ್ಲೇ ಒಬ್ಬ ಇದರದ್ದೇ ಸೆಂಟ್ ಹೊಡ್ಕೊಳ್ತಾನೆ ಯಾವಾಗಲೂ ಕೂಡ. ಆ ಸೆಂಟು ಸ್ಮೆಲ್ಲು ಬರ್ತಾ ಇತ್ತು ಗಾಡಿ ಒಳಗಡೆ ಬಂದು ಹೋಗಿರೋ ಕ್ಷಣದಲ್ಲಿ. ಇಂಥವ್ರಿಂಥ ಸ್ಮೆಲ್ಲಿಂದ ಕಂಡಿಡ್ದುಬಿಟ್ಟ. ನೋಡಿ ಎಷ್ಟು ಚೆನ್ನಾಗಿ ಬುದ್ಧಿವಂತಿರ್ತಾರೋ ಗೊತ್ತಿಲ್ಲ. ಬಹುಶಃ ಇದು ಯಾವತ್ತು ನಾನು ನೋಡಿದ್ದು ಜ್ಞಾಪಕ ಬಂದದಕ್ಕೆ ನಿಮ್ಮ ಮುಂದೆ ಹೇಳ್ತಿದ್ದೀನಿ. ಹಾಗೆ ನಾಗ ನೀವು ಬಂದು ಸ್ಮೆಲ್ ಹಿಡ್ಕೊಂಡ್ಬಿಡುತ್ತೆ. ಯಾವತ್ತ ಬಂದಿದ್ದನೋ, ಅವನು ಏನು ಮನಸ್ಸಲ್ಲಿ ಅಂದುಕೊಂಡು ಬಂದಿದ್ನೋ ಅವನಿಗೆ ಅದನ್ನು ನಾನು ಪ್ರಸನ್ನ ಮಾಡ್ತೀನಿ, ಸುಪ್ರಸನ್ನವಾಗಿ ಅವ್ನು ದಕ್ಕೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಒಂದು ಹುತ್ತಕ್ಕೆ ಪೂಜೆ ಮಾಡೋದು ರೀ. ಪಥ್ಯ ಇದ್ದು ಮಾಡಬೇಕು ರೀ. ನೀವು ಎಕ್ಸಾಮ್ ಬರೀಬೇಕಾದ್ರೆ ಪೆನ್ ಇದ್ದು ಬರಬೇಕು ರೀ. ತೀರಾ ಸಣ್ಣದದು, ಒಂದು ರೂಪಾಯಿನ ಪೆನ್ನದು, ಅದಿಲ್ಲ ಬರೆಯಪ್ಪ ನೋಡೋಣ. 3 ಪ್ರದಕ್ಷಿಣೆ ತೀರಾ ಸಣ್ಣದ್ದೇ. ಬಟ್ ನಿನ್ನ ಬದುಕನ ಭವಿಷ್ಯವನ್ನು ಬದಲಿಸೋ ಶಕ್ತಿ ಶ್ರಾವಣ ಮಾಸಕ್ಕೆ ಇದೆ ಪ್ರೀತಿ ಆಗುತ್ತೆ. ಹಾಗಂತೇಳಿ ಹಿಂದೆ ಇಲ್ಲ ಅಂತಲ್ಲ, ಇದೆ. ಆಯಾ ಇದನ್ನೇ ಅಲ್ಲಿ ಬರೆದಿದ್ದು ಆ ಎಕ್ಸಾಮ್, ಇದು ಬೇರೆ ಎಕ್ಸಾಮ್. ಹಾಗೆ ಜೀವನದ ಪ್ರತಿ ಹಂತದ ಪರೀಕ್ಷೆಗಳನ್ನು, ಪ್ರತಿ ಹಂತದ ಸವಾಲನ್ನು ಎದುರಿಸ್ತಾ ಮುಂದಕ್ಕೆ ಹೋಗ್ತಾ ಜೀವನವನ್ನು ಕಟ್ಕೋಬೇಕು. ಈ ಶ್ರಾವಣ ಮಾಸ ಶ್ರೀನಿವಾಸನ ದಿವ್ಯ ದರ್ಶನವನ್ನು ಮಾಡಿಕೊಳ್ಳಲಿಕ್ಕಿರ್ತಕ್ಕಂತಹ ಮೆಟ್ಟಲುಗಳು ಪ್ರೀತಿ ಬಂಧುಗಳೇ. ನಿಮ್ಮ ಬದುಕನ್ನು ನೀವು ಅಂದುಕೊಂಡಾಗ ಬಂಗಾರದ ಬೆಳೆಯನ್ನು ಬೆಳಿಬೇಕಾದ್ರೆ ಈ ಒಂದು ಹಂತವಾಗಿ ಸ್ಟೆಪ್ಸ್ ಆಗಿರ್ತವೆ. ಈ ಶ್ರಾವಣ ಮಾಸದ ಈ 30 ದಿನಗಳು ಪ್ರೀತಿ ಬಂಧುಗಳೇ. ಕಂಕಣವನ್ನು ಕಟ್ಕೊಳ್ಳಿ. ಇದೇ ದಿನ ಕಂಕಣವನ್ನು ಕಟ್ಕೊಳ್ಳಿ. ಯಾವುದಾದ್ರೂ ದೇವಸ್ಥಾನಕ್ಕೆ ಕಂಕಣ ಕಟ್ಕೊಳ್ಳಿ. ಈ ತಿಂಗಳು ನಾನು ಹೀಗೆ ಒಂದು ಸೇವೆ ಮಾಡ್ತಿರ್ತೀನಿ. ಈಗ ನಾನು ಒಂದು ಉದಾಹರಣೆ ಹೇಳಿದ್ದೀನಿ. ನಿಮಗೆ ಏನು ಸೇವೆ ಆಗುತ್ತೋ ಖುಷಿಯಿಂದ ನಿಮ್ಮ ಶಕ್ತ್ಯಾನುಸಾರ ಸೇವೆಯನ್ನು ಮಾಡುವಂಥದ್ದು. ಪ್ರತಿನಿತ್ಯ ಶ್ರೀನಿವಾಸನ ಅಷ್ಟೋತ್ರ ಓದ್ತೀನಿ ಗುರುಗಳೇ. ಸುಪ್ರಭಾತವನ್ನು ಈಗ ರೇಡಿಯೋದಲ್ಲಿ ಬರುತ್ತೆ ನೋಡಿ, 6 ಗಂಟೆಗೆ ಸುಪ್ರಭಾತ. ಪ್ರತಿನಿತ್ಯ 6 ಗಂಟೆಗೆ ಬರುವಂಥ ಸುಪ್ರಭಾತವನ್ನು ಮೌನವಾಗಿ ಕೇಳಿಸ್ಕೊಳ್ರಿ. ಆ ಬರ್ತಕ್ಕಂತಹ ಆ ಶಬ್ದ ತರಾಂಗಾಂತರ ಶಕ್ತಿ ಇದೆಯಲ್ಲ, ನೀವು ಕೇಳಿಸ್ಕೊಳ್ತಾ ನಿಮ್ಮನ್ನು ಮೈ ಮರೆತಾ ಶ್ರೀನಿವಾಸನ ಪಾದಗಳಿಗೆ ತಗೊಂಡೋಗಿ ನಿಮ್ಮ ಶಿರಸ್ಸನ್ನು ಮುಟ್ಟಿಸುವಂಥದ್ದು ನಿಮ್ಮ ಮಾನಸಿಕವಾಗಿ ಒಂದು ಯಾತ್ರೆ ನಡೆದು ಬಿಡಬೇಕು ರೀ.
ಆ ಕೇಳಿಸ್ಕೊಳ್ಳೋ ಶಬ್ದ ತರಂಗ ಅಂತ ನಿಮ್ಮ ಮನಸ್ಸು ಮುದವಾಗಬೇಕು ರೀ, ನಿಮ್ಮ ಮನಸ್ಸು ಉಲ್ಲಾಸವಾಗಬೇಕು ರೀ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಅನ್ನೋದರಿಂದ ಹಿಡಿದು ಕಮಲ ಕುಚ ಚೂಚಕ ಕುಂಕುಮತೋ ನಿಯತಾರು ನಿತಾತುಲ ನೀಲತನೋ ಅನ್ನೋದ್ರಿಂದ ಹಿಡಿದು ಮಂಗಳಾಶಾಸನ ಪರೈರ್ಮದಾಚಾರ್ಯ ಪುರೋಗಮೈಹಿ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ ಅನ್ನೋ ಆ ಸುಪ್ರಭಾತದ ಆ ಮಂತ್ರಗಳೊಂದು 15 ನಿಮಿಷ ಕೇಳಿಸ್ಕೊಳ್ತೀನಿ ಅಂದರೆ ಇದಪ್ಪ ನಿಮ್ಮ ಜೀವನದ ಮಾರ್ಪಾಟ. 15-20 ನಿಮಿಷ ಒಂದು ದಿನದಲ್ಲಿ ಕುಳಿತುಕೊಂಡು ಕೇಳಿಸ್ಕೊಳ್ಳೋಕ್ಕೂ ಆಗದೆ ಆ ಸಂದರ್ಭದಲ್ಲಿ ಮಲಗಿರ್ತೀವಿ, ಕನಸು ದೊಡ್ಡದಿರುತ್ತೆ, ಎಲ್ಲ ಕೆಲಸಗಳು ಆಗಬೇಕು, ಪರೀಕ್ಷೆ ಬರೆದೇ ನೀನು DC ಆಗಬೇಕು ಅಂದರೆ ಯಾವ ನನ್ನ ಮಗ ನಿಮಗೆ DC ಮಾಡ್ತಾನೆ ಹೇಳ್ರಿ, ಹೆಂಗಾಗತ್ತೆ ಹೇಳ್ರಿ. ಅದಕ್ಕೆ ಬಹುಶಃ ನಾನು ಹೆಚ್ಚಿಗೆ ಮಾತಾಡಿದ್ರೆ ಬೇಡ ಅನ್ಕೊತೀನಿ, ಎಲ್ಲ ಉದಾಹರಣೆ ನಿಮಗೆ ಸೂಕ್ಷ್ಮವಾಗಿ ಅರ್ಥ ಆಗಿರುತ್ತೆ ಅನ್ಕೊತೀನಿ ನನ್ನ ಬಂಧುಗಳೇ. ಖಂಡಿತ ಗುರುಗಳೇ. ಸೊ ಶ್ರಾವಣ ಮಾಸದ ಮಹತ್ವ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಅದರ ಜೊತೆನಲ್ಲಿ ನಾಗರ ಪಂಚಮಿಯ ಆಚರಣೆಯನ್ನು ಹೇಗೆ ಮಾಡಬೇಕು, ಈ ಗೆಜ್ಜೆ ವಸ್ತ್ರ ವಿಶೇಷವಾಗಿ ದಾನ ಮಾಡುವಂಥದ್ದು ಕೂಡ ಬಹಳ ಸೂಕ್ತ. ಇನ್ನು ಒಂದೇ ವರ್ಡಲ್ಲಿ ಹೇಳಬೇಕು ಅಂದರೆ ಇದೊಂದು ರೀತಿ ನಮ್ಮ ಪರೀಕ್ಷಾ ದಿನಗಳು ಅಂತ ಹೇಳಿದ್ರಿ. ಸೊ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ನಮಗೆ ಪ್ರತಿಫಲ ಅನ್ನೋಂಥದ್ದು ಯಾವಾಗ ಸಿಗುತ್ತೆ ಇದನ್ನೇ ವೆಯ್ಟ್ ಮಾಡ್ತಿರ್ತೀವಿ. ಎಕ್ಸಾಮ್ ಬರೆದ್ಮೇಲೆ ರಿಸಲ್ಟ್ ಹೇಗೆ ಬರುತ್ತೋ ಸೊ ಇಲ್ಲಿ ನಾವು ಹೆಂಗಿರ್ತೀವಿ ಅದೇ ಒಂದು ರಿಸಲ್ಟ್. ಪ್ರಶ್ನೆ ಅದ್ಭುತ ತಾಯಿ. ಕೆಲವರು ಎಕ್ಸಾಮ್ ಬರೆದೇ ರಿಸಲ್ಟ್ಗೋಸ್ಕರ ಕಾಯ್ತಾರೆ. ಆಗತ್ತೆ ನಮ್ಮ ಆಗಲ್ಲ. ಎಕ್ಸಾಮ್ ಬರೀಬೇಕು, ಪರೀಕ್ಷೆನ ಹೆದರ್ಸ್ಬೇಕು. ಪರೀಕ್ಷೆನ ಎದುರಿಸ್ಬೇಕು ಅಂದ್ರೆ ನೀವು ಆ ಪರೀಕ್ಷೆಗೆ ಸಂಬಂಧಪಟ್ಟಾಗ ಓದ್ಕೊಂಡಿರ್ಬೇಕು. ಆ ಓದ್ಕೊಂಡಿರ್ತಕ್ಕಂಥದ್ದು ನೀವು ಪ್ರಯತ್ನಶೀಲರಾಗುವಂಥದ್ದು. ಪ್ರಯತ್ನಶೀಲ ಅಂತಂದ್ರೆ ಆಕ್ಟಿವ್ ಆಗಿರುವಂಥದ್ದು. ಈ ಮನುಷ್ಯ ಈ ಭೂಮಿಗೆ ಬಂದ ಮೇಲೆ, ಕರ್ಮಭೂಮಿ ಅಂದ ಮೇಲೆ ಬಹುಶಃ ಪರೀಕ್ಷೆಗಳನ್ನ ಒನ್ ಬೈ ಒನ್ ಎದುರಿಸ್ತಾ ನಿಮ್ಮ ಜೀವನದ ಸ್ಥಿತಿಯನ್ನ ಸಾಕಾರದ ಸ್ಥಿತಿಗೆ ಕೊಂಡೊಯ್ಯಲಿಕ್ಕೆ ಅನುವು ಮಾಡಿಕೊಡ್ತಾನೆ ಆ ವಾಸದಲ್ಲಿ ವಾಸ ಆಗಿರತಕ್ಕಂತಹ ಶ್ರೀನಿವಾಸ. ಖಂಡಿತ ಗುರುಗಳೇ, ಇಷ್ಟೆಲ್ಲ ಮಾಹಿತಿನ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಶ್ರಾವಣ ಮಾಸದ ಒಂದು 30 ದಿನಗಳು ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಪ್ರತಿ ವರ್ಷ ನಾನ್ ವೆಜ್ ತಿಂತಾ ಇರ್ತೀವಿ, ಬಿಟ್ಟಿರ್ತೀವಿ. ಈ ಒಂದು ಟೈಮಲ್ಲಿ ಹೇಗಿರಬೇಕು ಅನ್ನುವಂಥದ್ದು. ಸೊ ಹೇಗಿದ್ರೆ ನಿಮ್ಮ ಒಂದು ಕನಸುಗಳನ್ನು ನನಸು ಮಾಡ್ಕೊಳ್ಬೋದು, ನಿಮ್ಮ ಒಂದು ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಅಂತಂದರೆ ಈ ಒಂದು ಶ್ರಾವಣ ಮಾಸವನ್ನು ನೀವು ಹೇಗೆ ಬಳಸ್ಕೊಳ್ಬೇಕು, ಇನ್ನು ನಾಗರ ಪಂಚಮಿಯ ಆಚರಣೆ ಕೂಡ ಹೇಗೆ ಮಾಡುವಂಥದ್ದು ಸೂಕ್ತ, ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಗುರುಗಳು ತಿಳಿಸಿದ್ದಾರೆ. ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.